ಎಲ್ಲರಿಗೂ ಕಥಾಕುಸುಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನನ್ನ ಯಾಕೆ ಇಲ್ಲಿ ಎಳ್ಕೊಂಡು ಬಂದ್ರಿ? ಅವನು ಅವಳ ತೀರ ಹತ್ತಿರಕ್ಕೆ ಬಂದವನು. ನಿನ್ನ ಯಾರು ಇಲ್ಲಿ ಕೆಲಸಕ್ಕೆ ಸೇರೋಕೆ ಹೇಳಿದ್ದು ಎಂದ ಕೋಪದಿಂದ ಹಲ್ಲು ಕಡಿಯುತ್ತಾ. ಅವನ ಕೋಪವನ್ನು ಅರಿತವಳು ಏನು ಮಾತನಾಡದೆ ಅವನನ್ನು ತಬ್ಬಿಕೊಂಡಳು. ಬಿಡೆ ನನ್ನ. ಅವಳು ಇನ್ನೂ ಬಿಗಿಯಾಗಿ ತಬ್ಬಿಕೊಂಡಳು. ಕೋಪಿಷ್ಟ ವಿಘ್ನೇಶ್ನ ಕೋಪ ಕರಗಿತು. ಅವನು ಇನ್ನೇನು ಅವಳನ್ನು ತನ್ನ ಕೈಗಳಿಂದ ಬಳಸಬೇಕು ಎಂದು ಕೈ ಹತ್ತಿರ ತಂದಾಗ ಅವಳು ಅವನಿಂದ ದೂರ ಸರಿದು ನಿಂತಳು. ಯಾಕೆ, ಏನಾಯಿತು? ನಿಮ್ಮ ಕೋಪ ಕಡಿಮೆ ಆಯಿತು, ಅದಕ್ಕೆ ದೂರ ನಿಂತೆ. ಇವಾಗ ಮಾತಾಡಿ. ಸಾರಿ, ನೀವು ಪ್ರಶ್ನೆ ಕೇಳಿದ್ರಲ್ವಾ, ನಾನೇ ಉತ್ತರ ಹೇಳ್ತೀನಿ. ನೀವೇ ತಾನೇ ಹೇಳಿದ್ದು ನಿಮ್ಮಪ್ಪ ಅಂದರೆ ನನ್ನ ಭಾವಿ ಮಾವನನ್ನು ಇಂಪ್ರೆಸ್ ಮಾಡಬೇಕು ಅಂತ. ಅದಕ್ಕೆ ನನಗೆ ಬೇರೆ ದಾರಿ ತೋಚದೆ ನಾನು ನಿಮ್ಮ ಎ ವಿಘ್ನೇಶ್ ಕೋಪದಿಂದ ಅಲ್ಲೇ ಇದ್ದ ಕಲ್ಲಿನ ಕಂಬಕ್ಕೆ ತನ್ನ ಕೈಯನ್ನು ಗುದ್ದಿದ. ಅಯ್ಯೋ, ನೋವಾಯ್ತಾ? ಇಲ್ಲ, ನಾನು ನಿಮ್ಮನ್ನು ಕೇಳಲಿಲ್ಲ. ಪಾಪ ಈ ಕಂಬ, ಅದಕ್ಕೆ ನೋವಾಯ್ತೇನೋ ಅಂತ. ಅಲ್ವೇ, ನನ್ನ ಕೈಯಿಂದ ರಕ್ತ ಬರ್ತಿದೆ, ನಿನಗೇನು ಅನಿಸಲ್ವಾ? ಜೀವ ಇಲ್ಲದೆ ಇರೋ ಕಂಬದ ಬಗ್ಗೆ ಯೋಚನೆ ಮಾಡ್ತೀಯಾ? ಎಲ್ಲ ನನ್ನ ಕರ್ಮ. ಅಯ್ಯೋ ರಾಮ, ಇದರಲ್ಲಿ ನನಗನಿಸೋದೇನಿದೆ? MBA ಮಾಡಿರೋ ನಿಮಗೆ ಕಲ್ಲಿಗೆ ಕೈ ತಗೊಂಡು ಗುದ್ದಿದ್ರೆ ರಕ್ತ ಬರುತ್ತೆ ಅಂತ ಸಾಮಾನ್ಯ ಜ್ಞಾನ ಇರಲ್ವಾ ಹೇಳಿ? ರಕ್ತ ಬಂದರೂ ನೋವಾದರೂ ಪರವಾಗಿಲ್ಲ ಅಂತ ತಾನೇ ನೀವು ಕೈಗೆ ಗಾಯ ಮಾಡಿಕೊಂಡಿದ್ದು. ಅಮ್ಮ ತಾಯಿ, ನಿನಗೆ ದೊಡ್ಡ ನಮಸ್ಕಾರ. ನಮ್ಮಮ್ಮನ ಮುದ್ದಿನ ಭಾವಿ ಸೊಸೆ ನೀನು. ಹೀಗೆ ಆಫೀಸ್ ಎಂಪ್ಲಾಯ್ ಆಗಿ ಬರೋ ಅವಶ್ಯಕತೆ ಇತ್ತಾ? ಮತ್ತು ಎಂಪ್ಲಾಯ್ ಆಗಲ್ದೆ MD ಆಗಿ ಬರೋಕ್ಕಾಗುತ್ತಾ? ವಿಘ್ನೇಶ್ ಹಣೆ ಚಚ್ಚಿಕೊಂಡ. ಸೃಷ್ಟಿ ನಗುತ್ತಾ, ಹೌದು, ನನ್ನ ಜೊತೆ ಬಾಸ್ ಆ್ಯಟಿಟ್ಯೂಡ್ ತೋರಿಸೋ ಅವಶ್ಯಕತೆ ಇತ್ತಾ ಎಂದಾಗ, ಅದಕ್ಕೆ ಸರಿಯಾಗಿ ನಿನ್ನನ್ನು ಕಾಲು ತೊಳೆದು ಸೇಡು ತೀರಿಸಿಕೊಂಡಿದ್ದಾಯ್ತಲ್ವಾ ಷಷ್ಠಿ ಎಂದ. ನೋಡಿ, ನನ್ನ ಹೆಸರು ಷಷ್ಠಿ ಅಲ್ಲ, ಸೃಷ್ಟಿ. ವಿಘ್ನೇಶ್ ಸೃಷ್ಟಿಗೆ ಕೋಪ ಬರಲಿ ಎಂದು ಷಷ್ಠಿ ಎಂದು ಹೇಳಿ ರೇಗಿಸುತ್ತಿದ್ದ. ನಾನು ಹೋಗಿ ನನ್ನ ಕೆಲಸ ನೋಡ್ತೀನಿ, ಬಾಯ್. ವಿಘ್ನೇಶ್ ಅವಳ ತೋಳನ್ನು ಬಲವಾಗಿ ಹಿಡಿದ. ಅಮ್ಮ, ನನಗೆ ತುಂಬ ನೋಯ್ತಾ ಇದೆ, ನಮ್ಮಮ್ಮನ ಬಳಿ ಹೇಳ್ತೀನಿ, ನೋಡ್ತಾ ಇರು ಎಂದಳು ಪುಟ್ಟ ಮಗುವಿನಂತೆ. ಅವಳ ಮಾತು ಕೇಳಿದ ನಕ್ಕವನು ತಕ್ಷಣ ಹಿಡಿತವನ್ನು ಸಡಿಲಗೊಳಿಸಿದ. ಅವಳು ಸುಮ್ಮನೆ ನಾಟಕ ಮಾಡಿದಳಷ್ಟೆ, ಅವಳಿಗೆ ನೋವಾಗಿರಲಿಲ್ಲ. ನಾಲಗೆ ಹೊರಚಾಚಿ ಅಣಕಿಸುತ್ತಾ ಅಲ್ಲಿಂದ ಓಡಿದಳು. ವಿಘ್ನೇಶ್ ಅವಳು ಹೋದ ದಾರಿಯನ್ನು ನೋಡುತ್ತಾ ತನ್ನ ಕಾಲೇಜ್ ದಿನಗಳನ್ನು ನೆನಪಿಸಿಕೊಂಡ. ಅವನು ಡಿಗ್ರಿ ಫೈನಲ್ ಇಯರ್ ಸ್ಟೂಡೆಂಟ್ ಆಗಿದ್ದ. ಎಲ್ಲರೂ ಫಸ್ಟ್ ಇಯರ್ ಸ್ಟೂಡೆಂಟ್ಸನ್ನು ರ್ಯಾಗಿಂಗ್ ಮಾಡುತ್ತಿದ್ದರು. ವಿಘ್ನೇಶ್ಗೆ ಅದರಲ್ಲಿ ಆಸಕ್ತಿ ಇರಲಿಲ್ಲ. ಅವನು ಆದುದರಿಂದ ದೂರ ಕುಳಿತಿದ್ದ. ಅಷ್ಟರಲ್ಲಿ ಹೆಲೋ, ಎಕ್ಸ್ಕ್ಯೂಸ್ ಮೀ ಎಂಬ ದನಿ ಕೇಳಿತು. ನೋಡಿದಾಗ 5 ಅಡಿ ಎತ್ತರದ ಒಬ್ಬಳು ಹುಡುಗಿ ನಿಂತಿದ್ದಳು. ಏನು ಎಂಬಂತೆ ಕಣ್ಣು ತೊಡೆದು ಮಾಡಿ ಕೇಳಿದಾಗ, ನಿಮ್ಮ ಈ ಕಣ್ಣುಗಳಿಗೆ ಹೆದರುವವಳು ನಾನಲ್ಲ. ಹೌದು, ನಿಮ್ಮನ್ನು ನೋಡಿದರೆ ಫಸ್ಟ್ ಇಯರ್ ಸ್ಟೂಡೆಂಟ್ ಥರ ಕಾಣಿಸ್ತಾ ಇಲ್ಲ, ನೀವು ಸೀನಿಯರಾ ಎಂದಳು. ಹೌದು, ಅದಕ್ಕೇನಿವಾಗ? ಅಲ್ಲ ರೀ, ನೀವು ನಿಜವಾಗಲೂ ಮನುಷ್ಯನೇನಾ? ನಿಮಗೆ ಈ ಮನಸ್ಸು ಮನುಷ್ಯತ್ವ ಎರಡೂ ಇಲ್ವಾ? ನಮಗೆ ಬುದ್ಧಿ ಇಲ್ಲ ನೋಡಿ. ಯಾವುದೋ ಲೂಸ್ ಇರಬೇಕು ಎಂದು ಮನಸ್ಸಲ್ಲಿ ಅಂದುಕೊಂಡವ ಅಲ್ಲಿಂದ ಏಳಲು ಹೋದಾಗ ಅವನನ್ನು ತಡೆದವಳು, ನಾನು ನಿಮ್ಮ ಹತ್ರನೇ ಮಾತಾಡ್ತಾ ಇರೋದು ಎಂದಳು. ನಿನ್ಗೇನು ಬೇಕಿವಾಗ? ನೀವು ವಾಟ್? ಅಂದರೆ ನೀವು ಸೀನಿಯರ್ಸ್ ರ್ಯಾಗಿಂಗ್ ಮಾಡ್ತೀರಾ ಅಂತ 1 ವಾರದಿಂದ ಕನ್ನಡಿ ಮುಂದೆ ನಿಂತು ನೀವು ಕೇಳೋ ಪ್ರಶ್ನೆಗಳಿಗೆ ಹೇಗೆ ಉತ್ತರಿಸಬೇಕು ಅಂತ ಪ್ರಾಕ್ಟೀಸ್ ಮಾಡಿ ಬಂದರೆ ಇಲ್ಲಿ ಯಾರೂ ರ್ಯಾಗಿಂಗೇ ಮಾಡಲ್ಲ. ನೀವು ನೋಡಿದರೆ ನಿಮಗೂ ರ್ಯಾಗಿಂಗು ಸಂಬಂಧನೇ ಇಲ್ಲ ಅನ್ನೋ ಹಾಗೆ ಒಂಟಿಯಾಗಿ ಕೂತ್ಕೊಂಡಿದ್ದೀರಾ. ನೋಡು, ನನಗೆ ರ್ಯಾಗಿಂಗ್ ಎಲ್ಲ ಇಷ್ಟ ಇಲ್ಲ. ಹಾಗಾದರೆ ನಾನು ಅಷ್ಟು ದಿನ ಪ್ರಾಕ್ಟೀಸ್ ಮಾಡಿದ್ದೆಲ್ಲ ವೇಸ್ಟಾ? ಪರವಾಗಿಲ್ಲ, ಹೋಗಲಿ ಬಿಡಿ. ನಾನು ನಿಮ್ಮನ್ನು ಕೆಲವು ಪ್ರಶ್ನೆಗಳು ಕೇಳ್ತೀನಿ, ಅದಕ್ಕಾದರೂ ಉತ್ತರ ಹೇಳ್ತೀರಾ? ಇದೊಳ್ಳೆ ಕಾಟ ಆಯ್ತಲ್ಲಪ್ಪ. ಇವಳು ಹೇಳಿದಕ್ಕೆ ಒಪ್ಕೊಳ್ಳಿಲ್ಲ ಅಂದರೆ ಕ್ಲಾಸ್ವರೆಗೂ ಬಂದು ಕಾಟ ಕೊಡ್ತಾಳೆ ಎಂದು ಅಂದುಕೊಂಡವ, ಸರಿ ಬೇಗ ಕೇಳು, ಗೊತ್ತಿದ್ರೆ ಉತ್ತರ ಹೇಳ್ತೀನಿ ಎಂದ. 3 ಇರುವೆ ಸಾಲಾಗಿ ಹೋಗ್ತಾ ಇರುತ್ತೆ. ಮೊದಲನೇ ಇರುವೆ ಹೇಳುತ್ತೆ, ನನ್ನ ಹಿಂದೆ 2 ಇರುವೆ ಇದೆ. ಎರಡನೇ ಇರುವೆ ಹೇಳುತ್ತೆ, ನನ್ನ ಹಿಂದೆ 1 ಇರುವೆ ಇದೆ. ಆದರೆ 3ನೇ ಇರುವೆ ಹೇಳುತ್ತೆ, ನನ್ನ ಹಿಂದೆಯೂ 2 ಇರುವೆ ಇದೆ. ಅದು ಹೇಗೆ? ಅದು ಮೋಸ್ಟ್ಲಿ ಅದು ರೌಂಡಾಗಿ ಹೋಗ್ತಾ ಇರಬೇಕು. ನಾನು ರೌಂಡಾಗಿ ಹೋಗೋದಾದರೆ 2ನೇ ಇರುವೆ ಹಿಂದೆ ಕೂಡ 2 ಇರುವೆ ಇರಬೇಕಲ್ಲ? ಹೌದಲ್ವಾ? ನನಗೆ ಗೊತ್ತಿಲ್ಲ, ನೀನೇ ಹೇಳು. ಓಕೆ, 3ನೇ ಇರುವೆ ಸುಳ್ಳು ಹೇಳಿತು. ವಾಟ್? ನಿಜವಾಗ್ಲೂ ಇರುವೆ ಸುಳ್ಳು ಹೇಳಿದ್ದು. ಸರಿ, ನಾನು ಹೋಗ್ತೀನಿ, ನನ್ನ ಪ್ರಶ್ನೆ ಇನ್ನೂ ಮುಗಿದಿಲ್ಲ. ಸರಿ ಕೇಳು. ಈ ಮೂವಿಯಲ್ಲೆಲ್ಲ ಹಿಂದಿನ ನೆನಪು ಕಳೆದು ಹೋಗಿರುವವರಿಗೆ ಯಾವುದು ನೆನಪಿರಲ್ಲ ಅಂತಾರಲ್ವಾ? ಹೌದು,
ಹಾಗಾದರೆ ಅವರು ಕನ್ನಡ ಮಾತಾಡ್ತಾರೆ, ಇಂಗ್ಲೀಷ್ ಮಾತಾಡ್ತಾರೆ, ಬರೀತಾರೆ, ಓದ್ತಾರೆ. ಅವರಿಗೆ ಭಾಷೆ ಯಾಕೆ ಮರೆತು ಹೋಗಿರಲ್ಲ? ಗೊತ್ತಿಲ್ಲ, ನೀನೇ ಹೇಳು. ನನಗೂ ಗೊತ್ತಿಲ್ಲ. ಗೊತ್ತಿದ್ದರೆ ನಿಮ್ಮನ್ನು ಯಾಕೆ ಕೇಳ್ತಾ ಇದ್ದೆ? ಹೋಗಲಿ, ಇದೇನು ಅಂತ ಓದಿ ಎಂದು ತನ್ನ ಪುಸ್ತಕದಲ್ಲಿ ಐ ಲವ್ ಯು ಎಂದು ಬರೆದು ತೋರಿಸಿದಳು. ಐ ಲವ್ ಯು, ಐ ಲವ್ ಯು ಟು. ಹೇ ವೇಟ್, ಅದು ನಾನೇನು ಬೇಕಂತ ಹೇಳಿಲ್ಲ. ನಿನ್ನ ಪುಸ್ತಕದಲ್ಲಿ ಇರೋದನ್ನು ಹೇಳಿದೆ. ಆದರೂ ಪರವಾಗಿಲ್ಲ, ಐ ಲವ್ ಯು ಟು. ಏನು ತಮಾಷೆ ಮಾಡ್ತಿದ್ಯಾ? ನನ್ನ ನೋಡಿದ ತಕ್ಷಣ ಲವ್ವಾ? ಅಯ್ಯೋ, ನಾನಿಲ್ಲಿ ಹಾಗಂದೆ. ನೀವು ತಾನೇ ಪ್ರಪೋಸ್ ಮಾಡಿದ್ದು, ನಾನು ಅದಕ್ಕೆ ರಿಪ್ಲೈ ಕೊಟ್ಟೆ ಅಷ್ಟೇ. ನೋಡು, ನನಗೆ ಲವ್, ಟೈಮ್ ಪಾಸ್ ಎಲ್ಲ ಸರಿ ಹೋಗಲ್ಲ. ನಾನೆಲ್ಲಿ ಟೈಮ್ ಪಾಸ್ ಅಂದೆ? ನಾನು ಮನಸಾರೆ ಒಪ್ಕೊಂಡಿದ್ದೀನಿ. ನಿನಗೇನಾದರೂ ತಲೆ ಕೆಟ್ಟಿದ್ಯಾ? ನನ್ನ ಬಗ್ಗೆ ಏನು ಗೊತ್ತು ನಿನಗೆ? ಅದು ಹೇಗೆ ನನ್ನ ಪ್ರೀತಿಸ್ತೀನಿ ಅಂದೆ? ನೀವು ನೋಡೋಕೋರಟ, ಕೋಪಿಷ್ಟ. ಆದರೆ ನಿಮ್ಮ ಮನಸ್ಸು ತುಂಬ ಮೃದು. ಯಾರಿಗೆ ಕೋಪ ಜಾಸ್ತಿ ಇರುತ್ತೋ ಅವರ ಮನಸ್ಸಲ್ಲಿ ಪ್ರೀತಿ ಕೂಡ ಜಾಸ್ತಿ ಇರುತ್ತಂತೆ. ನಾನು ಆವಾಗಲಿಂದ ನಿಮಗೆ ಕಾಟ ಕೊಡ್ತಿದ್ರು ಎಲ್ಲ ಸಹಿಸ್ಕೊಂಡು ಸುಮ್ಮನೆ ಇದ್ದೀರಿ. ನಿಮ್ಮ ಜಾಗದಲ್ಲಿ ಬೇರೆ ಯಾರಾದರೂ ಆಗಿದ್ದರೆ ನನ್ನ ಕಪಾಳಕ್ಕೆ ಬಾರಿಸ್ತಾಯಿದ್ರು. ನಿಮ್ಮ ಗುಣ ನನಗೆ ತುಂಬ ಇಷ್ಟ ಆಯಿತು. ನನ್ನ ಹೆಸರು ಗೊತ್ತಾ ನಿನಗೆ? ಗೊತ್ತಿಲ್ಲ, ನೀವು ಹೇಳಿದರೆ ತಿಳ್ಕೊಳ್ತೀನಿ. ವಿಘ್ನೇಶ್. ನಿನ್ನ ಹೆಸರು? ಸೃಷ್ಟಿ. ಓಕೆ ಸೃಷ್ಟಿ, ನನಗೆ ನಿನ್ನ ಮೇಲೆ ಯಾವುದೇ ಭಾವನೆ ಇಲ್ಲ. ಆದರೂ ನಾನು ಯೋಚನೆ ಮಾಡಿ ನನ್ನ ನಿರ್ಧಾರ ಹೇಳ್ತೀನಿ ಎಂದವ ಅಲ್ಲಿಂದ ಹೊರಟ. 1 ವರ್ಷ ಕಳೆದು ಅವಳ ಹತ್ತಿರ ಹೋಗಿ, ಸೃಷ್ಟಿ, ಐ ಆಮ್ ಸಾರಿ, ನನಗೆ ನಿನ್ನ ಮೇಲೆ ಪ್ರೀತಿ ಇಲ್ಲ. ಅಯ್ಯೋ, ಇದನ್ನು ಹೇಳೋಕೆ 1 ವರ್ಷ ತಗೊಂಡ್ರಾ? ಮೊದಲೇ ಹೇಳೋಕೆ ಏನು ರೋಗ ನಿಮಗೆ? ಇವತ್ತಲ್ಲ ನಾಳೆ ನನ್ನ ಒಪ್ಕೊಳ್ತೀರಾ ಅಂತ ಕಾದು ಟೈಮ್ ವೇಸ್ಟ್ ಮಾಡಿದೆ. ಮೊನ್ನೆ ಒಬ್ಬರು ಪ್ರಪೋಸ್ ಮಾಡಿದರು. ನೋಡೋಕ್ಕೆ ಸೂಪರ್ ಆಗಿದ್ದಾರೆ. ನಾನು ಅವರ ಹತ್ರ ಹೋಗಿ ಐ ಲವ್ ಯು ಹೇಳ್ತೀನಿ. ನಿಂತ್ಕೊಳ್ಳೆ, ಹಾಗಾದರೆ ನನ್ನ ಗತಿ? ನನ್ನ ಕಿವಿಗೆ ಹೂ ಇಡೋಕ್ಕೆ ಬಂದ್ರಲ್ವಾ, ಆ ಹೂವನ್ನು ನಿಮ್ಮ ಕಿವಿಗೆ ಇಟ್ಟೆ ಅಷ್ಟೇ. ವಾಟ್? ಅಂದರೆ ನನ್ನ ಪ್ರೀತಿಸ್ತಾ ಇಲ್ಲ ಅಂತ ಹೇಳಿ ನನ್ನ ಫೂಲ್ ಮಾಡೋಕ್ಕೆ ನೋಡಿದ್ರಿ. ಆದರೆ ನಾನು ಇನ್ನೊಬ್ಬರ ಹತ್ರ ಐ ಲವ್ ಯು ಹೇಳ್ತೀನಿ ಅಂದ್ಬಿಟ್ಟು ನಿಮ್ಮನ್ನು ಫೂಲ್ ಮಾಡಿದೆ. ಸಿಂಪಲ್. ವಿಘ್ನೇಶ್ ಅವಳ ಕಿವಿ ಹಿಡಿದು, ತರಲೆ, ನೀನು ನನ್ನವಳು ಗೊತ್ತಾಯ್ತಾ ಎಂದ. ಅದನ್ನು ನಾನು 1 ವರ್ಷದಿಂದ ಹೇಳ್ತಾ ಇದ್ದೀನಿ. ನೀವೇ ಕಿವಿಗೆ ಹತ್ತಿ ಇಟ್ಟೋರ ಥರ ಆಡ್ತಿರೋದು. ಅಮ್ಮ ತಾಯಿ, ನಿನ್ನ ಮಾತಲ್ಲಿ ಸೋಲ್ಸೋಕ್ಕಾಗಲ್ಲ, ಗೊತ್ತು ತಾನೇ? ಮತ್ತೆ ಯಾಕೆ ವ್ಯರ್ಥ ಪ್ರಯತ್ನ? ಮೊದಲು ನನ್ನ ಕಿವಿ ಬಿಡಿ. ವಿಘ್ನೇಶ್ ಅವಳ ಕಿವಿಯನ್ನು ಬಿಟ್ಟು ಅವಳನ್ನು ತಬ್ಬಿಕೊಂಡ. ಅಂದಿನಿಂದ ಶುರುವಾಯಿತು ಅವರ ಪ್ರೇಮ ಪಯಣ. ಹೀಗೆ 1 ವರ್ಷ ಕಳೆಯಿತು. ಸೃಷ್ಟಿ ಚಂದ್ರಕಾಂತ್ರವರಿಗೆ ತುಂಬ ಇಷ್ಟವಾದಳು. ಅವಳನ್ನು ತಮ್ಮ ಸೊಸೆ ಮಾಡಬೇಕೆಂದು ತೀರ್ಮಾನಿಸಿದರು. ಮಗನ ಬಳಿ ಹೇಳಿದಾಗ ತನಗೆ ಅವಳ ಮೇಲೆ ಪ್ರೀತಿ ಇರುವುದಾಗಿ ಹೇಳಿದ. ಚಂದ್ರಕಾಂತ್ರವರು ತಮ್ಮ ಕುಟುಂಬ ಸಮೇತ ಸೃಷ್ಟಿಯ ಮನೆಗೆ ಹೋದಾಗ ಅವಳ ಮನೆಯವರು ಅವರನ್ನು ಆದರದಿಂದ ಸ್ವಾಗತಿಸಿದರು. ಮದುವೆ ಮಾತುಕತೆ ನಡೆಯಿತು. 2 ಮನೆಯವರು ಮದುವೆ ನಿಶ್ಚಯ ಮಾಡಿದರು. ವಿಘ್ನೇಶ್ ಋತ್ವಿ ಕೆಲಸ ಮಾಡುವ ಶಾಲೆ ಹತ್ತಿರ ಅವಳಿಗಾಗಿ ಕಾಯುತ್ತಿದ್ದ. ಹಾಯ್. ಹೇ ವಿಗ್ಗು, ನೀನೇನೋ ಇಲ್ಲಿ? ಅದು ನಿನ್ನ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ನಿನ್ನ MSc ಕಂಪ್ಲೀಟ್ ಆಯಿತಾ? ಆಯಿತು. 70% ಮಾರ್ಕ್ಸ್ ತಗೊಂಡೆ. ನೀನು ಏನೂ ಕಾರಣ ಇಲ್ಲದೆ ಬರೋಲ್ಲ ಅಂತ ಗೊತ್ತು. ನಿಜ ಹೇಳು, ಏನು ವಿಷಯ? ಅದು ನನ್ನ ಪ್ರೀತಿಗೆ ಮನೆಯಲ್ಲಿ ಗ್ರೀನ್ ಸಿಗ್ನಲ್ ಸಿಕ್ತು. ಮನೆಯವರು ಸೇರಿ ಮದುವೆ ಫಿಕ್ಸ್ ಮಾಡಿದರು. ಮುಂದಿನ ತಿಂಗಳು ಮದುವೆ. ವಾವ್, ನನಗೆ ತುಂಬ ಖುಷಿ ಆಗ್ತಿದೆ. ಕಾಂಗ್ರೆಸ್ ಕಣು ಲಂಬು. ನಮ್ಮ ಮದುವೆ ದಿನ ನಿನಗೊಂದು ಸರ್ಪ್ರೈಸ್ ಇದೆ. ಹೌದಾ? ಏನದು? ಅದನ್ನು ನಾನು ಈಗ ಹೇಳಿದರೆ ಅದನ್ನು ಸರ್ಪ್ರೈಸ್ ಅಂತಾರಾ? ಹೌದಲ್ವಾ? ಆಮೇಲೆ ಮನೆಯಲ್ಲೆಲ್ಲರನ್ನೂ ಕೇಳಿದೆ ಅಂತ ಹೇಳು. ಸರಿ, ಹೇಳ್ತೀನಿ. ಆಮೇಲೆ ಅಜ್ಜಿ ನಿನ್ನ ಕೇಳ್ತಾ ಇದ್ರು. ವಾಟ್? ಅಜ್ಜಿ ನನ್ನ? ಹೌದು, ನೀನು ಮೊದಲೆಲ್ಲ ಆವಾಗವಾಗ ಮನೆಗೆ ಬರ್ತಾ ಇದ್ದೆ ಅಲ್ವಾ? ನಿನ್ನ ಜೊತೆ ಹೆಚ್ಚು ಮಾತಾಡದೇ ಇದ್ದರು, ನಿನ್ನ ಗಮನಿಸ್ತಾನೇ ಇದ್ದರು. ನೀನು ಅವರಿಗೆ ಇಷ್ಟ. ಆದರೆ ಹೇಳೋಕೆ ಅವರ ಈಗೋ ಅಡ್ಡ ಬರ್ತಿದೆ ಅಷ್ಟೆ. ಸರಿ ಕಣಿಕುಳ್ಳಿ, ಆಮೇಲೆ ಸಿಗ್ತೀನಿ. ಶಾಪಿಂಗ್ಗೆ ನೀನು ನಮ್ಮ ಜೊತೆ ಬರಬೇಕು, ತಿಳಿಯಿತಾ? ಬಾಯ್ ಬಾಯ್. ಮುಂದುವರಿಯುವುದು. ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಈ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.